ನಮಸ್ಕಾರ. GTV ನ್ಯೂಸ್ ಕನ್ನಡಕ್ಕೆ ಸ್ವಾಗತ. ನಾನು ನಿಮ್ಮ ವೆಂಕಟೇಶ್. ಮಾಗಡಿ ಪಟ್ಟಣದ ಪುರಸಭೆಯ ಮುಖ್ಯಾಧಿಕಾರಿ TN ಶ್ರೀನಿವಾಸ್ ಅವರು ಸುದ್ದಿಗೋಷ್ಠಿಯನ್ನು ನಡೆಸಿ ಮುಂಬರುವ ಬೇಸಿಗೆಯಲ್ಲಿ ಮಾಗಡಿ ಪಟ್ಟಣದಲ್ಲಿ ಕುಡಿಯುವ ನೀರಿನ ಸಮರ್ಪಕ ಬಳಕೆ ಹಾಗೂ ನೀರಿನ ಬಾಕಿ ತೆರಿಗೆ ಆಂದೋಲನದ ಬಗ್ಗೆ ಸವಿಸ್ತಾರವಾಗಿ ಮಾಧ್ಯಮದ ಮುಖೇನ ಸಾರ್ವಜನಿಕರಿಗೆ ತಿಳಿಸಿದ್ದಾರೆ. ಮಾಗಡಿ ಪುರಸಭೆ ಜನತೆಗೆ ಮುಖ್ಯಾಧಿಕಾರಿಯಾದ ಶ್ರೀನಿವಾಸ್ ಅವರು ನಾನು ನಿಮಗೆ ಶುಭಾಶಯಗಳನ್ನು ಕೋರ್ತೇನೆ. ಸಂಕ್ರಾಂತಿ ಹಬ್ಬ ಈಗ ತಾನೇ ಮುಗಿದಿದೆ. ಅದೇ ಸಮಯಕ್ಕೆ ನಮ್ಮಲ್ಲಿ ಸಾಕಷ್ಟು ನೀರಿನ ಅಭಾವ ಕೂಡ ಶುರುವಾಗಿದೆ. ಬೇಸಿಗೆ ಶುರುವಾಗೋದಕ್ಕೆ ಇನ್ನೂ ಕೂಡ ಒಂದು ತಿಂಗಳಿದೆ ಅಂತ ಅಂದರೂ ಕೂಡ ನಾವು ಮಾರ್ಚಿಂದ ಬೇಸಿಗೆ ನೋಡ್ತಿದ್ವಿ. ಬಟ್ ಮಾಗಡಿ ಜನತೆಗೆ ಸಂಕ್ರಾಂತಿಯಿಂದನೇ ಎಲ್ಲ ವಾರ್ಡ್ಗಳಿಗೂ ನೀರು ಸಪ್ಲೈ ಆಗ್ತಾಯಿಲ್ಲ. ಇದಕ್ಕೆ ಇರ್ತಕ್ಕಂಥ ಕಾರಣವೂ ಕೂಡ ಇದೆ. ನಮ್ಮಲ್ಲಿ 90 ಬೋರ್ಗಳು ಕಾರ್ಯನಿರ್ವಹಿಸ್ತಿದ್ದು. 90 ಬೋರಲ್ಲಿ ಈ ಕಳೆದ ಒಂದು ವಾರದ 15ನೇ ತಾರೀಕಿಂದ ಒಂದು 20ನೇ ತಾರೀಕಷ್ಟರಲ್ಲೇ 16 ಬೋರ್ಗಳು ಕಂಪ್ಲೀಟ್ಲಿ ಸ್ಟಾಪ್ ಆಗಿದೆ. ಒಂದು ಅಂತರ್ಜಲದ ಕುಸಿತ ಅಂತ ನಾವು ಅದನ್ನು ನೇರವಾಗಿ ಹೇಳ್ಬೋದು. ನಮಗೆ ಮೇಯ್ನು ಸೋರ್ಸ್ ಇರ್ತಕ್ಕಂಥದ್ದು ಮಾಗಡಿ ಪಟ್ಟಣಕ್ಕೆ 85%ಗೂ ಹೆಚ್ಚು ನಮಗೆ ಮಂಚಿನ ಬೆಲೆಯಿಂದ ನೀರು ಬರುತ್ತೆ. ಅದೇ ಸಮಯಕ್ಕೆ ನಮ್ಮಲ್ಲಿರ್ತಕ್ಕಂಥ ಪಂಪ್ ಕೂಡ ಕೈ ಕೊಟ್ಟಿದ್ದರಿಂದ ಅದನ್ನು ರಿಪೇರಿ ಮಾಡಿಸಿ ನಾವು ಇನ್ಸ್ಟಾಲ್ ಮಾಡಿಸೋಷ್ಟರಲ್ಲಿ ಈ ಒಂದು 26ನೇ ತಾರೀಕು ಆಗೋಯ್ತು ನಮಗೆ. ಸೊ ಹಾಗಾಗಿ ನಾವು ಇರ್ತಕ್ಕಂಥ ಒಂದು ಸ್ಟ್ಯಾಂಡ್ ಬೈ ಮೋಟ್ರು ಅದು ಕೂಡ ಸಮಸ್ಯೆ ಕೊಟ್ಟಿದ್ದರಿಂದ ನಮಗೆ ಮಾಗಡಿ ಪಟ್ಟಣಕ್ಕೆ ಇನ್ ಟೈಮ್ನಲ್ಲಿ ನಾವು ನೀರನ್ನು ಸಪ್ಲೈ ಮಾಡೋಕ್ಕಾಗಲಿಲ್ಲ. ಸೊ ಇದ್ರ ನಡುವೆ ನಾವು ಅದನ್ನು ಬೋರ್ವೆಲ್ ಈಗ ರಿಪೇರಿ ಆಗಿರೋದ್ರಿಂದ ಈಗ 2 ದಿನದಿಂದ ಎಲ್ಲ ವಾರ್ಡ್ಗಳಿಗೂ ಸಪ್ಲೈ ಆಗ್ತಿದೆ. ಉಳಿದಿರ್ತಕ್ಕಂಥ 15-20% ನಾವು ಕಂಪ್ಲೀಟ್ಲಿ ಬೋರ್ವೆಲ್ ಮೇಲೆ ಡಿಪೆಂಡ್ ಆಗಿದ್ದೀವಿ. ಸೊ ಆ ಬೋರ್ವೆಲ್ಗೆ ಕೊರೆಯೋದಕ್ಕೆ ಮಾನ್ಯ ಶಾಸಕರು ಕೂಡ ಒಂದು ಟೆಂಡರ್ ಕರೀರಿ ಅಂತ ಅಂದ್ಬಿಟ್ಟು ಸೂಚನೆ ಕೊಟ್ಟಿದ್ದಾರೆ. ಈಗ ಟೆಂಡರು ಕೂಡ ಮಾಡ್ತಾಯಿದ್ದೀವಿ. ಸೊ ಟೆಂಡರ್ ಆದರೆ ನಮಗೆ ತುಂಬ ಅವಶ್ಯಕತೆ ಇರ್ತಕ್ಕಂಥ ನೀರು ಸಪ್ಲೈ ಇಲ್ಲದೇ ಇರ್ತಕ್ಕಂಥ ವಾರ್ಡ್ಗಳಿಗೆ ಎಮರ್ಜೆನ್ಸಿ ಬೇಸಿಸ್ ಮೇಲೆ ನಾವು ಬೋರ್ವೆಲ್ಲನ್ನು ಕೊರೆಸಿ ಮೋಟಾರ್ಗಳನ್ನ ಬಿಟ್ಕೊಡ್ತೀವಿ. ಸೊ ಅಲ್ಲೂ ಕೂಡ ಕೆಲವಿಗೆ ನೀರು ಸಪ್ಲೈ ಆಗದಲೇ ಇರ್ತಕ್ಕಂಥ ಸ್ಥಳಗಳಿಗೆ ಟ್ಯಾಂಕರ್ನ ನಾವು ಈಗಾಗಲೇ ಪುರಸಭೆಯಲ್ಲಿ 1 ಟ್ಯಾಂಕರ್ ಇರುತ್ತೆ. ಇನ್ನೊಂದು ಅಡಿಷ್ನಲ್ ಆಗಿ ಇನ್ನೊಂದು ಟ್ರ್ಯಾಕ್ಟರ್ನ ನಾವು ರೆಂಟಿಗೆ ತಗೊಳ್ತಾ ಇದ್ದೀವಿ. ಅವಶ್ಯಕತೆ ಬಿದ್ದಾಗ ಇನ್ನೂ ಕೂಡ 2-3 ಟ್ಯಾಂಕರನ್ನು ನಾವು ಬಾಡಿಗೆಗೆ ತಗೊಂಡು ಪ್ರತಿ ವಾರ್ಡ್ಗಳಿಗೂ ನೀರನ್ನು ಪೂರೈಸ್ತೀವಿ. ನೀರು ಸಪ್ಲೈ ಆಗದಲೇ ಇರ್ತಕ್ಕಂಥ ವಾರ್ಡ್ಗಳಿಗೆ ಮಂಚೂಲ್ ಬೆಲೆದು ಯಾವುದೇ ರೀತಿ ಪೋಲಾಗದಲೇ ಇದ್ದ ರೀತಿ ನಾವು ಸಪ್ಲೈ ಮಾಡೋದಕ್ಕೆ ಪೈಪ್ಲೈನ್ಗಳು ಈಗ ಆಲ್ರೆಡಿ ಅಮೃತ್ ಸೆಕೆಂಡು ಸ್ಕೀಮು ನಮಗೆ ಕಂಪ್ಲೀಟ್ ಆಗಿರೋದ್ರಿಂದ ಮುಂಚೆ ಇದ್ದಂಥ ಹಳೆ ಪೈಪ್ಲೈನ್ ಬ್ಲಾಕ್ ಇರೋದನ್ನೆಲ್ಲ ಈಗ ರಿಮೂವ್ ಮಾಡಿ ಹೊಸದಾಗಿ ಹಾಕಿರೋದ್ರಿಂದ ಎಲ್ಲ ವಾರ್ಡ್ಗಳಿಗೂ ಮ್ಯಾಕ್ಸಿಮಮ್ಮು ಮಂಚೂಲ್ ಬೆಲೆನೇ ಸಪ್ಲೈ ಆಗುತ್ತೆ. ಸೊ ಅಲ್ಲಿ ಪ್ರಾಬ್ಲಮ್ ಆಗಿದ್ದನ್ನು ನಾವು ಇಲ್ಲಿ ಆಲ್ಟರ್ನೇಟಿವ್ ಆಗಿ ಬೋರ್ವೆಲ್ ಮುಖಾಂತರ ಮಾಡ್ತೀವಿ. ಸೊ ಹಾಗಾಗಿ ಮಾಗಡಿ ಪುರಸಭೆ ಜನತೆ ಆಗ್ಬೋದು, ಸಾರ್ವಜನಿಕರಾಗ್ಬೋದು, ಈ ಖಾಲಿ ನಿವೇಶನ, ಈ ಕೈ ತೋಟಗಳು, ಸಣ್ಣ ಪುಟ್ಟ ತರಕಾರಿ ಬೆಳೆಯೋದಕ್ಕೆ ಈ ರೀತಿ ಅದಕ್ಕೆ ಬಳಕೆ ಮಾಡಬಾರ್ದು ಅಂತ ನಾನು ವಿನಂತಿ ಮಾಡ್ಕೊಳ್ತೇನೆ. ಸೊ ಏನೇ ಇದ್ರೂ ಗೃಹ ಬಳಕೆಗೆ ಅಥವಾ ಕುಡಿಯೋದಕ್ಕೆ ನಮ್ಮ ದೈನಂದಿನ ಚಟುವಟಿಕೆಗೆ ಅಷ್ಟೇ ಯೂಸ್ ಮಾಡಿ, ಎಲ್ಲೂ ಪೋಲ್ ಮಾಡಿಬಿಡಿ. ಅದಕ್ಕೆ ಸಂಬಂಧಪಟ್ಟಂತೆ ಏನಾದ್ರೂ ನಿಮಗೆ ಮಿಸ್ಯೂಸ್ ಆಗೋದು ಕಂಡು ಯಾರೇ ಸಾರ್ವಜನಿಕರಾದ್ರೂ ಕೂಡ ನಾವು ಟೋಲ್ ಫ್ರೀ ನಂಬರನ್ನು ಒಂದು ಹೊಸದಾಗಿ ಇಟ್ಟಿದ್ದೀವಿ. ಅದಕ್ಕೆ ಅಂತಲೇ ಒಬ್ಬ ಸಿಬ್ಬಂದಿನೂ ಕೂಡ ನಿಯೋಜನೆ ಮಾಡಿರ್ತೀವಿ. ಯಾವ ಸಂದರ್ಭದಲ್ಲಿ ಬೇಕಾದರೂ ನಾವು ವಿಡಿಯೋ ಕರೆ ಮುಖಾಂತರ ಆಗ್ಬೋದು, ವಿಡಿಯೋ ಮೆಸೇಜ್ ಮುಖಾಂತರ ಆಗ್ಬೋದು, ರೆಗ್ಯುಲರ್ ಮೆಸೇಜ್ ಮುಖಾಂತರ ಆಗೋದು ಕಂಪ್ಲೇಂಟ್ ಮಾಡ್ಬೋದು. ಕಂಪ್ಲೇಂಟ್ ಬಂದ ತಕ್ಷಣ ಕಂಪ್ಲೇಂಟ್ ರಿಜಿಸ್ಟ್ರಲ್ಲಿ ಎಂಟ್ರಿ ಮಾಡಿ ಸಂಬಂಧಪಟ್ಟ ವಾಟರ್ ಮ್ಯಾನ್ಗಳಾಗ್ಬೋದು, ಇಂಜಿನಿಯರ್ ಆಗ್ಬೋದು, ನಾವು ಅಗತ್ಯ ಬಿದ್ದಾಗ ಮುಖ್ಯಾಧಿಕಾರಿಗಳೇ ನಾವು ಸ್ಥಳಕ್ಕೆ ಬಂದು ವೆರಿಫೈ ಮಾಡಿ ಸಮಸ್ಯೆನ ಬಗೆಹರಿಸ್ತೀವಿ. ಆ ನಂಬರು ತಮಗೆ ನಾನು ಹೇಳೋದು ಏನಂತ ಅಂದರೆ ಟೋಲ್ ಫ್ರೀ ನಂಬರ್. ಟೋಲ್ ಫ್ರೀ ನಂಬರು ಒಂದೇ ಸೆಕೆಂಡ್ ಸರ್. ಟೋಲ್ ಫ್ರೀ ನಂಬರು 9187476683. ಇದು 24x7 ರೀತಿ ಕಾರ್ಯ ನಿರ್ವಹಿಸೋದಕ್ಕೆ ಇಟ್ಟಿರ್ತಕ್ಕಂಥ ನಂಬರು. ಸೊ ಈ ಯಾವುದೇ ಸಮಯದಲ್ಲಿ ಕಾಲ್ ಮಾಡಿದ್ರೂ ಕೂಡ ಒಬ್ಬರು ಮೇಲಾದರೂ ರೆಸ್ಪಾನ್ಸ್ ಮಾಡ್ತಾರೆ. ಸೊ ಮಾಡಿದ್ದನ್ನು ನಿಮಗೆ ಮತ್ತೆ ಏನಾದರೂ ಕಂಪ್ಲೇಂಟ್ ಬಗೆಹರಿಲಿಲ್ಲ ಅಂತಂದರೆ ಅವಾಗ ಖುದ್ದಾಗಬೇಕಾದ್ರೂ ನನ್ನ ಹತ್ರ ಬರ್ಬೋದು. ಸೊ ಹಾಗಾಗಿ ನಾನು ಇನ್ನು ಎಲ್ಲ ಆ್ಯಂಗಲಲ್ಲೂ ಕೂಡ ನೀರಿಂದು ತೊಂದರೆ ಆಗಬಾರ್ದು ಅನ್ನೋ ರೀತಿಯಲ್ಲಿ ನಾವು ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಂಡು ಸಪ್ಲೈ ಮಾಡೋದಕ್ಕೆ. ಇದರ ನಡುವೆ ಮತ್ತೊಂದು ನಮಗೆ ಆಘಾತಕಾರಿ ಅಂಶ ಏನಂತ ಅಂದರೆ 2016ರಿಂದ ಮಾಗಡಿ ಜನತೆ, ಪಟ್ಟಣದ ಜನತೆ ನಮಗೆ ನೀರಿನ ಸಂಪರ್ಕ 6,000 ಮಾತ್ರ ನಮಗೆ ಕೌಂಟ್ ಸಿಗ್ತಾ ಇದೆ. ಈಗ ನಾವು ಸರ್ವೆ ಮಾಡಿದಾಗ 8,500ಕ್ಕೂ ಹೆಚ್ಚು ಮನೆಗಳಿದೆ. ಇನ್ನೂ 2,500 ಅನಧಿಕೃತವಾಗಿ ಕನೆಕ್ಷನ್ ಕೊಟ್ಕೊಂಡಿದ್ದಾರೆ. ಸೊ ಹಾಗಾಗಿ ಅವನ್ನೆಲ್ಲ ಅಧಿಕೃತ ಮಾಡ್ಕೊಳ್ಬೇಕು. ಅದಕ್ಕಿರ್ತಕ್ಕಂಥ ಡೆಪಾಸಿಟ್ ಅಮೌಂಟನ್ನು ಕಟ್ಟಿಬಿಟ್ಟು ನಿಯಮಾನುಸಾರ ಅಧಿಕೃತವಾಗಿ ಸಪ್ಲೈ ತಗೊಂಡು ನಾವು ಒಂದು ಮನೆಗೆ ಗೃಹ ಬಳಕೆಗೆ 80 ರೂಪಾಯಿ ಅಷ್ಟೇ ನಾವು ಚಾರ್ಜ್ ಮಾಡ್ತೀವಿ. ವರ್ಷಕ್ಕೆ 960 ರೂಪಾಯಿ.
ಕಮರ್ಷಿಯಲ್ ಆದರೆ 320 ರೂಪಾಯಿ ಚಾರ್ಜ್ ಮಾಡ್ತೀವಿ. ಸೊ ಹಾಗಾಗಿ ದಯವಿಟ್ಟು ಪೆಂಡಿಂಗ್ ಇರ್ತಕ್ಕಂಥದ್ದು 2,68,00,000 ಪೆಂಡಿಂಗ್ ಇದೆ. ನಮ್ಮ ಪುರಸಭೆ ನಡೀತಕ್ಕಂಥದ್ದು ಸ್ಥಳೀಯವಾಗಿ ಕಲೆಕ್ಟ್ ಮಾಡ್ತಕ್ಕಂಥ ತೆರಿಗೆಗಳಿಂದ. ಇಲ್ಲಿ ವಾಟರ್ ಮೆನ್ಗಳಿದ್ದಾರೆ, 25ಕ್ಕೂ ಹೆಚ್ಚು ವಾಟರ್ ಮೆನ್ಗಳಿದ್ದಾರೆ. ಔಟ್ಸೋರ್ಸಿಂಗಲ್ಲಿ ಕೆಲಸ ಮಾಡ್ತಾ ಪೌರ ಕಾರ್ಮಿಕರು ಅಡಿಷ್ನಲ್ ಆಗಿ ನಾವು ಲೋಡರ್ಸ್ ಅಂತ ಒಂದು 15 ಜನ ತಗೊಂಡಿದ್ದೀವಿ. 36 ಜನ ಪರ್ಮನೆಂಟ್ ಪೌರ ಕಾರ್ಮಿಕರು ಇದ್ದಾರೆ. ಆಫೀಸಲ್ಲಿ ಕೆಲಸ ಮಾಡ್ತಕ್ಕಂಥ ಒಂದು 25 ಜನ ಸ್ಟಾಫ್ ಇದ್ದಾರೆ ಡಿ ಗ್ರೂಪ್ವರೆಗೂ. ಇವರೆಲ್ಲರೂ ಕೂಡ 22ರಿಂದ 23 ಲಕ್ಷ ರೂಪಾಯಿ ನಾವು ಪ್ರತಿ ತಿಂಗಳು ಸಂಬಳನ ನಾವು ಬರೆಸಬೇಕಾಗುತ್ತೆ. ಈ ಸಂಬಳದ ಜೊತೆಗೆ ನಾವು ಸ್ವಚ್ಛತೆ, ಕುಡಿಯೋ ನೀರಿಗೆ ಫಸ್ಟು ನಾವು ಪ್ರಾಮುಖ್ಯತೆ ಕೊಡಬೇಕಾಗತ್ತೆ. ಆಮೇಲೆ ಉಳಿದಿರ್ತಕ್ಕಂಥ ಅಭಿವೃದ್ಧಿ ಕೆಲಸ, ತೆರಿಗೆ ಸಂಗ್ರಹಣೆ ಆದರೆ ನಿರೀಕ್ಷಿತ ಪ್ರಮಾಣದಲ್ಲಿ ನಾವು ಪುರಸಭೆನ ಒಂದು ಸುಗಮವಾಗಿ ನಡೆಸ್ಬೋದು ಮತ್ತು ಸರ್ವಿಸನ್ನು ಕೂಡ ಕೊಡ್ಬೋದು. ಸೊ ದಯವಿಟ್ಟು ನಾನು ಜನಗಳಿಗೆ ಕೇಳ್ಕೊಳ್ಳೋದು ಏನಂತ ಅಂದರೆ 2,68,00,000 ಮತ್ತು ಟ್ರೇಡ್ ಲೈಸೆನ್ಸು ಮತ್ತು UGDದು ಮತ್ತು ಪ್ರಾಪರ್ಟಿ ಟ್ಯಾಕ್ಸು ಇಷ್ಟನ್ನು ಕೂಡ ದಯವಿಟ್ಟು ನಾವು ಇನ್ನು ಆಂದೋಲನ ಶುರು ಮಾಡ್ಕೊಳ್ತಾ ಇದ್ದೀವಿ. ಖಾತಾ ಆಂದೋಲನದ ರೀತಿ ನೀರಿನ ಆಂದೋಲನ ಅಂತ ಅಂದ್ಬಿಟ್ಟು 30ನೇ ತಾರೀಕಿಂದ ನಾವು ತಿರುಮಲೆಯಿಂದ ಶುರು ಮಾಡ್ತೀವಿ. ಸೊ ಹಾಗಾಗಿ ಪ್ರತಿ ವಾರ್ಡ್ಗೆ ಬಂದಾಗ ಇರ್ತಕ್ಕಂಥ ಹಳೆ ಬಾಕಿನ ನೀವು ಕ್ಲಿಯರ್ ಮಾಡಿದ್ರೆ ನಮಗೆ ಪುರಸಭೆಗೆ ಈ ಕೆಲಸಗಳನ್ನ ಮಾಡೋದಕ್ಕೆ, ಅಭಿವೃದ್ಧಿ ಕೆಲಸಗಳಾಗ್ಬೋದು, ಈ ನೀರಿನ ಸಮಸ್ಯೆ ಇಲ್ದಾಗ. ಯಾಕಂದರೆ ಒಂದು ಸತಿ ನಮಗೆ ಮೋಟಾರ್ ರಿಪೇರಿ ಅಂತ ಬರ್ತು ಅಂತಂದರೆ ಲಕ್ಷಗಟ್ಟಲೆ ಖರ್ಚಾಗುತ್ತೆ. ಅದು ಎಲ್ಲದಕ್ಕೂ ಬೇಕು ಅಂತಂದರೆ ಯಾರ್ಯಾರು ನಮಗೆ ಫ್ರೀಯಾಗಿ ದುಡ್ಡು ಕೊಡೋದಿಲ್ಲ. ನಿಮ್ಮಲ್ಲಿ ಟ್ಯಾಕ್ಸ್ ಕಲೆಕ್ಟ್ ಆಗಿಲ್ಲ ಅಂತಲೇ ನಮಗೆ ಕ್ವಶನ್ ಮಾಡೋದು. ಸೊ ಹಾಗಾಗಿ ಕುಡಿಯೋ ನೀರು ತುರ್ತು. ನಾವು ಬೇರೆ ಏನು ಬೇಕಾದರೂ 15 ದಿನ ತಡ್ಕೊಳ್ಬೋದು, ಬಟ್ ಕುಡಿಯೋ ನೀರು ಬರಲಿಲ್ಲ ಅಂದರೆ 2 ದಿನನೂ ಕೂಡ ಇರಲಿಕ್ಕಾಗಲ್ಲ. ಹಾಗಾಗಿ ದಯವಿಟ್ಟು ನಾವು ವಾರ್ಡ್ ವೈಸು ಬಂದಾಗ, ಎಲ್ಲ ಸ್ಟಾಫ್ಗಳು ಬಂದಾಗ ದಯವಿಟ್ಟು ಹಳೆ ಇರ್ತಕ್ಕಂಥ ನೀರಿನ ಬಾಕಿ, UGD ಬಾಕಿಗಳನ್ನ ನೀವು ಕಟ್ಟಿದ್ರೆ ನಾವು ಕೂಡ ಒಂದು ಸುಗಮ ಸೇವೆನ ನಾವು ಪುರಸಭೆಯಿಂದ ಕೊಡೋದಕ್ಕೆ ಬದ್ಧರಾಗಿರ್ತೀವಿ. ಈಗ ಮಂಚಿನ ಮೇಲಿನಲ್ಲಿ ಇದುವರೆಗೂ ವಾಟರ್ ಫಿಲ್ಟ್ರ್ ಹಾಕಿರಲಿಲ್ಲ, ಈಗ ಬೆಡ್ ಹಾಕಿದ್ದಾರೆ, ಪೈಪನ್ನು ಹಾಕಿ ಟ್ರಯಲ್ ಮಾಡ್ತಾಯಿದ್ದೀವಿ. ಇದುವರೆಗೂ ನಾವು ಆಲಮ್ ಹಾಕ್ಬಿಟ್ಟು ಶುದ್ಧೀಕರಣ ಮಾಡ್ತಿದ್ವಿ. ಅದ್ರ ಬಗ್ಗೆ ನಾನು ಟೆಸ್ಟ್ ರಿಪೋರ್ಟ್ ಕೂಡ ತರಿಸ್ಕೊಂಡಿದ್ದೀನಿ. ಪಾರ್ಟಿಕಲ್ಸು ಅಂದರೆ ವಿಷಕಾರಿ ಅಂಶಗಳು ಯಾವುದೂ ಕೂಡ ಕಂಡು ಬಂದಿಲ್ಲ. ಸೊ ಮೇಲ್ನೋಟಕ್ಕೆ ನಿಮಗೆ ಅದು ಗಲೀಜು ರೀತಿ ಕಾಣಿಸಿದ್ರು ಅದು ಶುದ್ಧ ನೀರಿನ ಈಗ ಪಾಚಿಲಿರ್ತಕ್ಕಂಥ ನೀರು ರೀತಿ. ಸೊ ಹಾಗಾಗಿ ನಾವು ಅದನ್ನು ಫಿಲ್ಟರ್ ಮಾಡ್ಕೊಂಡು ಕುಡಿಯೋ ನೀರಾಗಿ ಯೂಸ್ ಮಾಡ್ಬೋದು ಮತ್ತು ದೈನಂದಿನ ಚಟುವಟಿಕೆಗೂ ಯೂಸ್ ಮಾಡ್ಬೋದು. ಫಿಲ್ಟ್ರ್ ಬೆಡ್ ಆದಮೇಲೆ ಇನ್ನೂ ಕೂಡ ಶುದ್ಧೀಕರಿಸಿ ನಾವು ಬಿಡೋದಕ್ಕೆ ಇನ್ನೊಂದು 15 ದಿವಸದಲ್ಲಿ ನಿಮಗೆ ಪೂರ್ಣ ಪ್ರಮಾಣದಲ್ಲಿ ಫಿಲ್ಟರ್ ನೀರು ಸಿಗುತ್ತೆ ನಿಮ್ಮ ಜನರಿಗೆ. ಸರ್ ಇನ್ನೊಂದು, ನೀವು ಅಲ್ಲಿಂದ ಫಿಲ್ಟರ್ ಮಾಡ್ತೀನಿ ಅಂತ ಹೇಳ್ತೀರಾ. ಹೌದು. ಬಟ್ ಅಲ್ಲಿಂದ ಇಲ್ಲಿಗೆ ಬರೋ ಅಷ್ಟೊತ್ತಿಗೆ ಸಾಕಷ್ಟು ಒಂಡಿರ್ತದೆ, ಸಾಕಷ್ಟು ಒಂಡುಗಳು ಬರ್ತದೆ. ಯಾಕದು ಅಂದರೆ ನಮಗೇನಾಗುತ್ತೆ ಅಂತ ಅಂದರೆ ಮಂಚನ ಬೆಲೆಯಿಂದ ಲಿಫ್ಟ್ ಆಗಿ VG ದೊಡ್ಡಿಗೆ ಬರುತ್ತೆ. VG ದೊಡ್ಡಿಯಿಂದ ಲಿಫ್ಟ್ ಆಗಿಬಿಟ್ಟು ಮತ್ತೆ ಹೊಸಪೇಟೆಗೆ ಬರುತ್ತೆ. ಹೊಸಪೇಟೆಯಿಂದ ನೆಕ್ಸ್ಟು ನಮಗೆ ಓವರ್ ಹೆಡ್ ಟ್ಯಾಂಕ್ ಹೋಗುತ್ತೆ. ಓವರ್ ಹೆಡ್ ಟ್ಯಾಂಕ್ಗಳಲ್ಲಿ ಒಂದು ಸ್ವಲ್ಪ ಸಮಸ್ಯೆ ಇದೆ. ಇಲ್ಲಿ ಪಂಪ್ ಹೌಸ್ಗಳಲ್ಲಿಲ್ಲ. ಓವರ್ ಹೆಡ್ ಟ್ಯಾಂಕ್ ಏನಾಗಿದೆ ಅಂತಂದರೆ 20-25 ವರ್ಷಕ್ಕೆ ಮುಂಚೆ ಸ್ಟಾರ್ಟ್ ಆಗಿರ್ತಕ್ಕಂಥದ್ದು ಏಣಿಗಳೇ ಮುರಿದೋಗಿದೆ. ಸೊ ಈಗ ಅದಕ್ಕೂ ಕೂಡ ನಾನು ಟೆಂಡರ್ ಕಾಲ್ ಮಾಡಿದ್ದೀನಿ. ಯಾಕೆ ಅಂತಂದರೆ ಓವರ್ ಹೆಡ್ ಟ್ಯಾಂಕನ್ನು ನಾವು ಕ್ಲೀನ್ ಮಾಡಬೇಕು. ಅಲ್ಲಿ ಬಿದ್ದಾಗ ಏನಾಗುತ್ತೆ, ಸೊ ಅಲ್ಲಿರ್ತಕ್ಕಂಥ ಡಸ್ಟು ಬಗಡ ಥರ ಅದು ಕ್ರಿಯೇಟ್ ಆಗುತ್ತೆ, ಮತ್ತು ಕೂಲ್ ಆದಮೇಲೆ ನಿಮಗೆ ತಿಳಿ ನೀರು ಬರುತ್ತೆ. ಸೊ ಹಾಗಾಗಿ ಮೊದಲು ಅದನ್ನು ಓವರ್ ಹೆಡ್ ಟ್ಯಾಂಕನ್ನು ನಾವು ಸ್ವಚ್ಛಗೊಳಿಸಬೇಕಾಗಿದೆ. ಸೊ ಅದಕ್ಕೋಸ್ಕರ ಎಲ್ಲನೂ ಕೂಡ 10 ಏಣಿನೂ ಇಲ್ಲ, ಒಳಗಡೆ ಇಳಿತಕ್ಕಂಥ ಏಣಿನೂ ಇಲ್ಲ, ತುಕ್ಕಿಡ್ದು ಎಲ್ಲ ಮುರಿದೋಗಿದೆ. ಎಲ್ಲೋ ನಮ್ಮಲ್ಲಿ ಒಂದು 4 ಪಂಪ್ ಹೌಸ್ ಇದು ಓವರ್ ಹೆಡ್ ಟ್ಯಾಂಕಲ್ಲಿ ಮಾತ್ರ ಲ್ಯಾಡರ್ಗಳು ಏಣಿಗಳು ಮಾತ್ರ ಸುವ್ಯವಸ್ಥೆಯಲ್ಲಿದೆ. ಹಾಗಾಗಿ ಅದಕ್ಕೂ ಕೂಡ ಕಾಂಟ್ರಾಕ್ಟ್ ಕೊಟ್ಟಿದ್ದೀವಿ. ಮತ್ತು ಫೀಲ್ಡಲ್ಲಿ ಕೆಲಸ ಮಾಡ್ತಕ್ಕಂಥ ಈ ಸ್ಟಾರ್ಟರ್ಗಳಿಗೂ ಕೆಲವು ಬೋರ್ಡ್ಗಳಿಲ್ಲ, ಅದಕ್ಕೂ ಕೂಡ ಒಂದು ಟೆಂಡರ್ ಕಾಲ್ ಮಾಡಿದ್ದೀವಿ. ಈ ಎಲ್ಲನೂ ಕೂಡ ನಾವು ಈ ಒಂದು 15 ಡೇಸಲ್ಲಿ ಕಂಪ್ಲೀಟ್ ಮಾಡೋ ಒಂದು ಪ್ರಾಜೆಕ್ಟ್ ಇಟ್ಕೊಂಡಿದ್ದೀವಿ. ಸೊ ಒಂದು ಸಲ ಆಯಿತು ಅಂತಂದರೆ ನಿಮಗೆ ಮಂಚಿನ ಬೆಲೆಯಿಂದ ಬರ್ತಕ್ಕಂಥದ್ದು ಕಂಪ್ಲೀಟ್ ಶುದ್ಧ ನೀರು ಮನೆಗೂ ಕೂಡ ತಲುಪುತ್ತೆ. ಸೊ ಹಾಗಾಗಿ ಈ ಹಂತಗಳಲ್ಲಿ ಅದು ನಮಗೆ ಪ್ರಾಬ್ಲಮ್ ಆಗ್ತಾ ಇರ್ತಕ್ಕಂಥದ್ದು. ಈಗ ಟೌನಲ್ಲಿ ಟ್ರೇಡ್ ಲೈಸೆನ್ಸ್ ಲೆಕ್ಕ ಇದೆ ನಿಮ್ಮಲ್ಲಿ ಎಷ್ಟು ಜನ ಇದೆ? ಹಾಂ ಸರ್, ಈಗ ನಮಗೆ 1200ಕ್ಕೂ ಹೆಚ್ಚು ಅಂಗಡಿಗಳಿದೆ. ಆದರೆ ನಮ್ಮಲ್ಲಿ 275ರಿಂದ 280 ಜನ ಅಷ್ಟೇ ನಮಗೆ ಫೀಸ್ ಕಟ್ಟಿರ್ತಕ್ಕಂಥದ್ದು. ಈಗ ನಾವು ಇಲ್ಲಿ ನೋಟಿಸ್ಗಳಿಗೆ ಬೆಲೆ ಇಲ್ಲದಾಗಿದೆ. 1ನೇ ನೋಟಿಸ್, 2ನೇ ನೋಟಿಸ್, 3ನೇ ನೋಟಿಸ್ ಕೂಡ ಕೊಟ್ಟಾಗಿದೆ. ಈಗ ನಮ್ಮ ಸ್ಟಾಫ್ ಹೋಗ್ತು ಅಂತ ಅಂದರೆ ಒಂದು ರೀತಿ ಬೀದಿ ಜಗಳ ಮಾಡ್ತಿದ್ದಾರೆ. ಏನೋ ಒಂದು ಕಾರಣ ಹೇಳೋದು, ಬೇರೆಯವ್ರ ಹೆಸರಲ್ಲಿದೆ ಆಮೇಲೆ ಕಟ್ತೀವಿ ಅನ್ನೋದು, ಈ ರೀತಿ ತೊಂದರೆ ಕೊಡೋ ರೀತಿ. ಹಾಗಾಗಿ ನಾವು ಇನ್ನು ರೆಗ್ಯುಲರಾಗಿ ಎಲ್ಲ ಸ್ಟಾಫು ವಿಸಿಟ್ ಮಾಡ್ತೀವಿ. ಪೌರಸಭೆಯವರು ರೆವಿನ್ಯೂ ಸೆಕ್ಷನ್ನು, ಚೀಫ್ ಆಫೀಸರ್ ಆಗ್ಬೋದು, ಇಂಜಿನಿಯರಿಂಗ್ ಸೆಕ್ಷನ್ ಆಗ್ಬೋದು, ಹೆಲ್ತ್ ಸೆಕ್ಷನ್ ಆಗ್ಬೋದು, ಅಟ್ ಎ ಟೈಮ್ ವಿಸಿಟ್ ಮಾಡ್ತೀವಿ. ಕೊಡಲಿಲ್ಲ ಅಂತ ಅಂದರೆ ಇನ್ನು ನಾವು ಪಬ್ಲಿಕ್ ಮಾಡ್ತೀವಿ. ತೀರಾ ಆಗಲಿಲ್ಲ ಅಂತ ಅಂದಾಗ ಅದನ್ನು ಸ್ಟಾಪ್ ಮಾಡ್ತೀವಿ, ಅಂಗಡಿನೇ ಶಟರ್ನೇ ಮುಚ್ಚಿಸ್ತೀವಿ. ಅತಿರೇಕಕ್ಕೆ ಮೀರೇನಾರು ಹೋದಾಗ ಪೊಲೀಸ್ ಕಂಪ್ಲೇಂಟ್ ಕೊಡ್ತೀವಿ. ಯಾಕಂತಂದರೆ ಮುಂದಿನ ಕ್ರಮ ಕೈಗೊಳ್ತಕ್ಕಂಥದ್ದು ಪೊಲೀಸ್ ಇಲಾಖೆಗೆ ಸಂಬಂಧಪಟ್ಟಿರ್ತದೆ. ಅದು ಲಾಸ್ಟ್ ಆಪ್ಷನ್ ಅಂತ ಇಟ್ಕೊಂಡು ಆ ರೀತಿ ಮಾಡ್ತೀವಿ ನಾವು. ಸೊ ಪಟ್ಟಣದ ನಾಗರಿಕರು ನೀರನ್ನು ಪೋಲ್ ಮಾಡಬಾರ್ದು. ಹೌದು, ಗೃಹ ಬಳಕೆಗೆ ಅಷ್ಟೇ ಯೂಸ್ ಮಾಡಿ. ಬೇಸಿಗೆ ಮುಗಿಯೋವರೆಗೂ, ಮಳೆಗಾಲದಲ್ಲೇ ಸಾಕಷ್ಟು ಸೋರ್ಸ್ ಇರುತ್ತೆ ನಮಗೆ.
ಆವಾಗ ನಮಗೆ ಬೋರ್ವೆಲ್ಗಳು ಕೂಡ ರೀಚಾರ್ಜ್ ಆಗುತ್ತೆ. ಅವಾಗ ನಮ್ಗೆ ಎಲ್ಲೋದ್ರೂ ಸ್ವಲ್ಪ ಬೇರೆದಕ್ಕೆ ಯೂಸ್ ಮಾಡ್ತಿದ್ದಾರೆ ಅಂತ ನಮ್ಗೆ ಕಂಡು ಬರಲ್ಲ. ಕಮರ್ಷಿಯಲ್ ಅವರು ಟ್ಯಾಕ್ಸನ್ನು ಪೇ ಮಾಡ್ಕೊಂಡು ಯೂಸ್ ಮಾಡ್ಬೋದು. ಈಗ ತೋಟಕ್ಕಾಗ್ಬೋದು, ಇನ್ನೊಂದಕ್ಕಾಗ್ಬೋದು, ಅದಕ್ಕೆ ನಾವು ಡಿಸ್ಟ್ರಿಕ್ಟ್ ಯಾಕಂದರೆ 320 ರೂಪಾಯಿ ನಾವು ಪೇ ಮಾಡಿಸ್ಕೊಳ್ತೀವಿ. ಸೊ ಈ ಟೈಮ್ನಲ್ಲಿ ಕಮರ್ಷಿಯಲನ್ನು ನಾವು ತುಂಬ ಏನಾದರೂ ಇಲ್ಲಿ ಕುಡಿಯೋ ನೀರಿಗೆ ಅಭಾವ ಇದೆ ಅಂದರೆ ಕಮರ್ಷಿಯಲ್ ಸ್ಟಾಪ್ ಮಾಡ್ತೀವಿ. ಅವ್ರಿಗೆ ನಾವು ಫೀಸ್ ತಗೊಳ್ಳೋದಿಲ್ಲ, ನೀವು ಕಮರ್ಷಿಯಲ್ ಯೂಸ್ ಮಾಡಬಾರ್ದು ಅಂತ ಬ್ಯಾನ್ ಮಾಡ್ತೀವಿ. ಕುಡಿಯೋ ನೀರಿಗೆ ಅಷ್ಟೇ ನಮ್ಮ ಮೊದಲೇ ಆದ್ಯತೆ. ಈಗ ನಿಮಗೆ ಗೊತ್ತಿದ್ದಂಗೆ, ಹಾಂ ಸರ್, ನಿಮ್ಗೆ ಗೊತ್ತಿಲ್ಲದೇನೂ ಇರ್ಬೋದು, ಕೆಲವರೆಲ್ಲನೂ ಏನು ಮಾಡ್ತಾರೆ ಅಂದರೆ ಎರಡೆರಡು ಕನೆಕ್ಷನನ್ನು ತೊಗೊಂಡಿರ್ತಾರೆ. ಹೌದು, ಮನೆಗಳಿಗಾಗೇನೆ ಎರಡೆರಡು ಕನೆಕ್ಷನ್ಗಳನ್ನು ತೊಗೊಂಡಿರ್ತಾರೆ. ಅದನ್ನು ಯಾವ ರೀತಿ ಕಂಡುಹಿಡಿದಿದ್ದೀರಾ? ಈಗ ಸರ್ ಅದನ್ನು ಪ್ರತಿ ವಾರ್ಡ್ಗೆ ನಾವು ಸರ್ವೆಗೆ ಹೋಗ್ತಾ ಇದ್ದೀವಲ್ಲ, ಈಗ ನಾವು ಬರೀ ಖಾಲಿ ಹೋಗೋದಿಲ್ಲ, ಆರೆಕೋಲು, ಗುದ್ಲಿ, ಪಿಕಾಸಿ ಜೊತೆ ಹೋಗ್ತೀವಿ. ಸೊ ಅಲ್ಲಿ ವಾಟರ್ ಮೆನ್ ಇದುವರೆಗೂ ಏನೇನು ಅವ್ರ ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗಲ್ಲಿ ಇನ್ನೊಂದು ಮತ್ತೊಂದು ಕನೆಕ್ಷನ್ ಎಲ್ಲ ಆಗೋಗಿದೆ. ಸೊ ನಾವೀಗ ಹೋದಾಗ ನಮಗೆ ಕಣ್ಣಿಗೆ ಕಂಡು ಬಂದಂಥವು ಕಂಪಲ್ಸರಿ ಕಟ್ ಮಾಡ್ತೀವಿ. ಹಾಗೂ ಕೂಡ ಏನಾದರೂ ನಮ್ಗೆ ಗೊತ್ತಿಲ್ಲದಂಗೆ ಅವ್ರು ಏನಾದರೂ ಹಾಕೊಂಡಿದ್ದಂದ್ರೆ ಪೆನಾಲ್ಟಿ ಹಾಕ್ತೀವಿ. ವಾಟರ್ ಮೆನ್ದು ಏನಾದರೂ ತಪ್ಪು ಇದೆ ಅಂತ ಕಟ್ಬಾರ್ದು ಅಂದ್ರೆ ಅವ್ರನ್ನ ಸರ್ವಿಸಿಂದನೇ ಅವ್ರು ಹೇಗಿದ್ರು ಕಾಂಟ್ರಾಕ್ಟ್ ಬೇಸಿಸ್ ಮೇಲೆ ಇರೋದು ಡಿಸ್ಚಾರ್ಜ್ ಮಾಡ್ತೀನಿ ನಾನು. ಏಜೆನ್ಸಿಗೆ ಬರದೆ ನಾವು ಅದನ್ನು ಹೇಳಿದ್ದೀವಿ. ಮತ್ತು ನಮಗೆ ಟ್ಯಾಕ್ಸ್ ಕಲೆಕ್ಟ್ ಆಗಲಿಲ್ಲ ಅಂದರೆ ಅವ್ರಿಗೆ ಸಂಬಳನೂ ಕೂಡ ನಿಲ್ಲಿಸೋದಕ್ಕೆ ಹೇಳ್ಬಿಟ್ಟಿದ್ದೀವಿ. ನಮಗೆ ಈಗ ತೆರಿಗೆ ಇಂಪಾರ್ಟೆಂಟು, ಸರ್ವಿಸ್ ಕೊಡಿ, ಟ್ಯಾಕ್ಸ್ ಕಲೆಕ್ಟ್ ಮಾಡಿ. ಯಾಕೆ ಟ್ಯಾಕ್ಸ್ ಬಿಟ್ಟಿದ್ದೀರಾ? ಈಗ ನಿಮಗೆ ಈಗ ನಮಗೆ ಸಂಬಳ ಕೊಡೋದಕ್ಕೂ ನಮ್ಗೆ ದುಡ್ಡು ಇರೋದಿಲ್ಲ. ಸೊ ಹಾಗಾಗಿ ಈಗ ನಮಗೆ ಖಾತೆಗಳಲ್ಲಿ ಸ್ವಲ್ಪ ರೆವಿನ್ಯೂ ನಡೀತಾ ಇತ್ತು. ಈಗ 2 ತಿಂಗಳಿಂದ ಖಾತೆ ಇಲ್ಲ. ಸರ್ಕಾರ EST ಇಂಥ ಹೊಸ ಅಪ್ಲಿಕೇಶನ್ ತಂದಿರೋದ್ರಿಂದ ನಾವು ಡಿಸೆಂಬರಿಂದನೂ ಮಾಡಲಿಕ್ಕಾಗಿಲ್ಲ. ಸೊ ಹಾಗಾಗಿ ಇನ್ನು ರೆಗ್ಯುಲರ್ ಆಗಿ ನಾವು ತೆರಿಗೆ ಸಂಗ್ರಹಣೆ ಮಾಡೋದ್ರ ಜೊತೆಗೆ ಕುಡಿಯೋ ನೀರಿಂದ ಫಸ್ಟ್ ಆದ್ಯತೆ ಇಟ್ಕೊಳ್ತೀವಿ. ಉಳಿದಿರ್ತಕ್ಕಂಥದ್ದು ಮುಂದಿನ ಆದ್ಯತೆ ಇಟ್ಕೊಂಡು ಕೆಲಸಗಳು ಮಾಡೋದಕ್ಕೆ ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ. ಸೊ ಪಟ್ಟಣದ ನಾಗರಿಕರು ಬಾಕಿ ಇರ್ತಕ್ಕಂಥ ನೀರಿನ ಬಿಲ್ಲನ್ನು ಹೌದು ಕಟ್ಟಬೇಕು. ಹೌದು, ಅಂಗಡಿ ಮುಂಗಟ್ಟು ಇಟ್ಕೊಂಡಿರ್ತಕ್ಕಂಥವ್ರು ಕಡ್ಡಾಯವಾಗಿ ಟ್ರೇಡ್ ಲೈಸೆನ್ಸ್ ಕಟ್ಟಬೇಕು, ತಗೊಳ್ಬೇಕು. ಹೌದು, UGD ಕನೆಕ್ಷನ್ ತಗೊಂಡಿರ್ತಕ್ಕಂಥವ್ರು UGD ಫೀಸನ್ನು ಕಟ್ಟಲೇಬೇಕು. ಬಾಕಿ ಇರೋದನ್ನು ಹೌದು, ಸಕ್ರಮಗೊಳಿಸ್ಕೊಂಡ್ರೆ ಅಧಿಕೃತವಾಗಿ ಹೌದು, ಸವಲತ್ತು ಸಿಕ್ಕುತ್ತೆ, ನಾಗರಿಕರು ನೆಮ್ಮದಿಯಿಂದ. ಹೌದು. ಈಗ ನಾವು 1 ವರ್ಷಕ್ಕೆ 960 ರೂಪಾಯಿ ಆಗ್ತೀವಿ. ಈಗ ಒಂದು ಟ್ಯಾಂಕರ್ ತರಿಸ್ಲಿಕ್ಕೆ ಹೊಡಿಲಿಕ್ಕೆ ಅವ್ರಿಗೆ 1,000 ರೂಪಾಯಿ ಪ್ರೈವೇಟಲ್ಲಿ ಹೋದ್ರೆ ಚಾರ್ಜ್ ಮಾಡ್ತಾರೆ. ಸೊ ಹಾಗಾಗಿ ಇಲ್ಲಿ ವಿಧಿಸ್ತಕ್ಕಂಥ ಕಡಿಮೆ ಶುಲ್ಕನೂ ಕೂಡ ಕಟ್ಟಲಿಲ್ಲ ಅಂತಂದರೆ ನಮಗೆ ಭಾಳ ಕಷ್ಟ ಆಗುತ್ತೆ. ಅದು ಒಂದು 24x7 ಅಂತ ಒಂದು ಯೋಜನೆ ತಂದಿದ್ರು, ಅದೇನಾಯಿತು? ಅದ್ರ ಬಗ್ಗೆ ನಮಗೆ ಮಾಹಿತಿ ಇಲ್ಲ ಸರ್. ಯಾವ ವರ್ಷ ಅದು ಸುಮಾರು ಬಹುಕೋಟಿ ವೆಚ್ಚದಲ್ಲಿ ಮಾಡಿದ್ರು. 24x7. ಓಕೆ, ನೀರಿಂದೇನೆ ಅದು ಒಂದು ಪೈಪ್ ಕೂಡ ಹಾಕಿದ್ರು. KMRP ಓಕೆ ಓಕೆ. ಇಲ್ಲ, ಅದು ಈಗ ರನ್ನಿಂಗ್ ಆಗಿರುತ್ತವು ನಡೀತಾ ಇರ್ಬೋದು. ಬಟ್ ಎಲ್ಲ ಮಾಡ್ಬೋದು ಕನೆಕ್ಷನ್ ಕೊಟ್ಟಿರಲಿಲ್ಲ. ಮೀಟ್ರ್ ಕೂಡ ಹಾಕಿದ್ರು, ಮೀಟ್ರ್ ಏನೋ ಕಟ್ಕಟ್ತಿದೆ ಅಂತ ಆದರೂ ಸ್ಟಾಪ್ ಆಗೋಗಿದೆ. ಬಟ್ ಈಗ ನಾವು ರೊಟೀನ್ ನಮ್ಮ ಪುರಸಭೆಯಿಂದ ಏನು ನಾವು ಅಮೃತ್ ಸ್ಕೀಮ್ನಲ್ಲಿ ಈಗ ಹೊಸದಾಗಿರ್ತಕ್ಕಂಥ ಪೈಪ್ ಕನೆಕ್ಷನ್ಗೆ ನಾವು ಇನ್ನು ಹಳೇದೇನಿದೆಯೋ ಅದನ್ನೆಲ್ಲ ಕರೆಕ್ಟ್ ಮಾಡ್ಕೊಂಡು ಕೊಡೋದಕ್ಕೆ ಪ್ಲ್ಯಾನ್ ಹಾಕೊಂಡಿದ್ದೀವಿ. ಓಕೆ, ಒಳ್ಳೆಯದಾಗಿ. ಇದು ಹೊಸಪೇಟೆ ಟ್ಯಾಂಕ್ ಆಗ್ತಾ ಇದೆಯಲ್ಲ ಸರ್? ಹಾಂ ಸರ್, ಯಾವ ಕಂಪ್ಲೀಟ್ ಆಯಿತು ಸರ್? ಅದು ಕಂಪ್ಲೀಟು ಇನ್ನೂ ಆಗಿಲ್ಲ ಸರ್. ಈಗ ಅದು ಮೋಲ್ಡ್ ಲೆವೆಲ್ಗೆ ಹೋಗಿ ಬಂದಿದೆ. ಅದನ್ನು ಅಮೃತ್ 2ನಲ್ಲಿ DUDC ಅವರು ಹ್ಯಾಂಡಲ್ ಮಾಡ್ತಾ ಇರೋದು. ಪುರಸಭೆಯಿಂದ ಕಂಪ್ಲೀಟಾಗಿ ನಾವು ಹ್ಯಾಂಡ್ ಓವರ್ ಅಲ್ಲ, ಜಸ್ಟ್ ನಾವು ಸೂಪರ್ವಿಷನ್ನು. ಆದರೆ ಕೆಲಸ ಮಾಡ್ತಾ ಇರ್ತಕ್ಕಂಥದ್ದೆಲ್ಲ ಡಿಸ್ಟ್ರಿಕ್ಟ್ ಅರ್ಬನ್ ಡೆವಲಪ್ಮೆಂಟ್ ಸೆಲ್ಲಿಂದ. ಸೊ ಅದು ಕಂಪ್ಲೀಟ್ ಆಗುತ್ತೆ ಸರ್ ಶಾರ್ಟ್ಲಿ. ಇನ್ನೊಂದು 15 ಡೇಸಲ್ಲಿ ಮುಗಿಬೋದು. ಹೊಸಪೇಟೆ ಹತ್ರ, NES ಹತ್ರ ಒಂದು, ಇಲ್ಲಿ ಸ್ಮಶಾನದ ಹತ್ರ ಒಂದು, 3 ಓವರ್-ಹೆಡ್ ಟ್ಯಾಂಕ್ಗಳು ಕಂಪ್ಲೀಟ್ ಆಗುತ್ತೆ. ಎಷ್ಟು ಸ್ಟೋರೇಜ್ ಆಗುತ್ತೆ ಸರ್? ಅದು ಆ ಇಂಜಿನಿಯರ್ ಗೊತ್ತಿದೆ ಸರ್. ಅದು ನನಗೆ ಕಂಪ್ಲೀಟ್ ಆ ಫೈಲ್ ಇಲ್ಲ. ಯಾಕಂತಂದರೆ ಕೆಲಸ ಮಾಡ್ತಾ ಇರೋದು ಅವ್ರು ಇರೋದ್ರಿಂದ ಮಾಡಾದ್ಮೇಲೆ ನಮ್ಗೆ ಹ್ಯಾಂಡ್ ಓವರ್ ಮಾಡ್ತಾರೆ. ಸೊ ಅವಾಗ ನಮ್ಮ ಸೂಪರ್ವಿಷನ್ಗೆ ಕಂಪ್ಲೀಟ್ ಬರುತ್ತೆ. ಇದು ಇವತ್ತಿನ ಮಾಗಡಿಯ ಸುದ್ದಿ ಸಮಾಚಾರ. ನಿರಂತರ ಸುದ್ದಿ ಸಮಾಚಾರಕ್ಕೆ ವೀಕ್ಷಿಸಿ ನಿಮ್ಮ GTV ನ್ಯೂಸ್ ಕನ್ನಡವನ್ನು. ವಂದನೆಗಳು.